ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೋಡಿ ಈ ಬ್ಲೌಸ್ ಸ್ಲೀವ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ ಸ್ನೇಹಿತರೆ. ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು. ನೋಡಿ ಸೇಪ್ ಅನ್ನ ಯಾವ ರೀತಿ ತೆಗಿಬೇಕು ಅನ್ನೋದು ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಏನಕ್ಕಂದ್ರೆ ಆ ಸೇಪ್ ಅನ್ನ ನೀವು ಕರೆಕ್ಟಾಗಿ ತೆಗಿಲಿಲ್ಲ ಅಂದ್ರೆ ಸ್ನೇಹಿತರೆ ಫ್ರಂಟ್ ಸೈಡ್ ಅಲ್ಲಿ ನಿಮಗೆ ಕಂಕಲ್ ಸೈಡ್ ಅಲ್ಲಿ ನಮಗೆ ಲೂಸ್ ಬರುತ್ತೆ, ಹಾಗೆ ಎಕ್ಸ್ಟ್ರಾ ಸ್ಪೇಸ್ ಅನ್ನೋದು ಉಳಿಯುತ್ತೆ ಸ್ನೇಹಿತರೆ, ಎಕ್ಸ್ಟ್ರಾ ಬಟ್ಟೆ ಉಳಿಯುತ್ತೆ ಅಲ್ಲಿ. ಹಾಗಾಗಿ ನಿಮಗೆ ಆ ರೀತಿ ಪ್ರಾಬ್ಲಮ್ ಬರಬಾರ್ದು ಅಂದ್ರೆ ನೀವು ಸ್ಲೀವ್ ಅನ್ನ ಈ ರೀತಿ ನೀವು ಪರ್ಫೆಕ್ಟ್ ಆಗಿ ಕಟ್ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ ನಾನು ನಿಮಗೆ ಒಂದು ಸ್ಲೀವ್ ಅನ್ನ ಕಟ್ ಮಾಡಿ ತೋರಿಸ್ತೀನಿ. ಒಂದು ಅಳತೆ ಬ್ಲೌಸ್ ಇಂದು ಲೆಂತ್ ಬಂದು ಸ್ನೇಹಿತರೆ, ಸ್ಲೀವ್ ಲೆಂತ್ ಬಂದು 9 ಇಂಚ್ ಇದೆ ಇದು. ಓಕೆ, 9 ಇಂಚು ಲೆಂತ್ ಇದೆ. ಹಾಗೆ ಆರ್ಮೋಲ್ ಲೂಸಿಂಗ್ ಬಂದು ನೋಡಿ, ಆರ್ಮೋಲ್ ರೌಂಡಿಂಗ್ ಬಂದು ಸ್ನೇಹಿತರೆ 15 ಇಂಚ್ ಇದೆ. ಇದು ಟೋಟಲ್ 15 ಇಂಚು. ನೋಡಿ ನಾನು ಈ ಮೆಜರ್ಮೆಂಟ್ಗೆ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ಇವಾಗ ಮೊದಲಿಗೆ ಬಂದು 1/2 ಇಂಚ್ ನಾನು ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1/2 ಇಂಚ್ ಬಿಟ್ಟರೆ ಸಾಕಾಗುತ್ತೆ. ಹಾಗೆ ನೋಡಿ 9 ಇಂಚು ಟೋಟಲ್ ಸ್ಲೀವ್ ಲೆಂತ್ ಬಂದು 9 ಇಂಚ್ ಇದೆ. ಅದಕ್ಕೆ ನಾವು 1/2 ಇಂಚು ಮಾರ್ಜಿನ್ ಆ್ಯಡ್ ಮಾಡಿ 9.5 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ನೋಡಿ ತುಂಬ ಸಿಂಪಲ್ ಸ್ನೇಹಿತರೆ, ನಿಮಗೆ ಅಳತೆ ಬ್ಲೌಸ್ ಆದರೂ ಅಷ್ಟೇ ಯಾವುದಿದ್ರು ಅಷ್ಟೇ. ನೋಡಿ 9.5 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಈ ಬ್ಲೌಸು ಈಗ ನಿಮಗೆ ಸ್ಲೀವ್ ಏನು ಕಟ್ ಮಾಡ್ತಾ ಇದ್ದೀರಾ, ಇದ್ರದ್ದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ದಯವಿಟ್ಟು ನೋಡ್ಕೊಳ್ಳಿ ಒಂದು ಸಾರಿ. ನೋಡಿ ಇವಾಗ ಚೆಸ್ಟ್ ಮೆಜರ್ಮೆಂಟ್ ಬಂದು ಸ್ನೇಹಿತರೆ ಇದು 35 ಇಂಚ್ ಇದೆ. 35 ಇಂಚು ನಾವು 35 ನಾವು 10ರಿಂದ ಭಾಗಿಸಿದಾಗ ನಮಗೆ 10ನೇ ಒಂದು ಭಾಗ ಬಂದು 3.5 ಇಂಚ್ ಬರುತ್ತೆ. ನೋಡಿ 3.5 ಇಂಚ್ಗೆ ನಾನು ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ನೀವು ಚೆಸ್ಟ್ ಮೆಜರ್ಮೆಂಟು 40 ಇತ್ತು ಅಂದರೆ ನೀವು 3.7ರಿಂದ 4ವರೆಗೂ 3.3 4 ಇಂಚ್ವರೆಗೂ ನೀವು ಕ್ಯಾಪ್ ಹೈಟನ್ನು ತಗೋಬೋದು ಸ್ನೇಹಿತರೆ. ನೋಡಿ ನಾನು ಈ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ನಾನು 3.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೆಳಗಡೆ ಕೂಡ ಒಂದು 3.5ಗೆ ಮಾರ್ಕ್ ಮಾಡ್ಕೊತೀನಿ. ಇದು ಕ್ಯಾಪ್ ಹೈಟು. ಓಕೆ, ಹಾಗೆ ಫಿಟ್ಟಿಂಗ್ ಬಂದು ಸ್ನೇಹಿತರೆ ನೋಡಿ ಇಲ್ಲಿ ಫಿಟ್ಟಿಂಗ್ ಬಂದು 10 ಇಂಚ್ ಇದೆ. 5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನಿಮಗೆ ಹೇಳಿದೆ, ನಿಮಗೆ ಆರ್ಮೋಲ್ ಲೂಸಿಂಗ್ ಬಂದು ರೌಂಡಿಂಗ್ ಬಂದು 7.5 ಇಂಚ್ ಇದೆ. ನೋಡಿ ಈ ಥರ ನೀವು ಸ್ಕೇಲ್ ಟೇಪನ್ನು ಇಟ್ಕೊಂಡು 7.5 ಅಂದರೆ 15 ಇಂಚ್ ಅಂದರೆ 15 ನಾವು 2 ಭಾಗ ಮಾಡಿದಾಗ ನಮಗೆ 7.5 ಇಂಚ್ ಬರುತ್ತೆ. ನೋಡಿ 7.5ಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಸಿಂಪಲ್ ಆಗಿದ್ದನ್ನು ಇದಕ್ಕೆ ಸೇರಿಸೋಣ. ಹಾಗೆ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಬಂದು 1.5 ಇಂಚು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ನಮಗೆ ಒಂದು ಬಾಕ್ಸ್ ಅನ್ನೋದು ಕ್ರಿಯೇಟ್ ಆಯಿತು. ಇದು ಎಷ್ಟಿದೆ ಅಂತ ನೋಡ್ಕೊಳ್ಳಿ. 6.5 ಇಂಚ್ ಇದೆ. 6.5 ಅಲ್ಲ 6.75 ಇಂಚ್ ಬರ್ತಾ ಇದೆ. ಇಲ್ಲಿ ಕೂಡ 6.75 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ನೋಡಿ ಈ ರೀತಿ ಇದನ್ನು ಬಾಕ್ಸ್ ಆಗಿ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಇವೆರಡು ಸೆಂಟ್ರಿಗೆ ನೋಡಿ ಎಷ್ಟಿದೆ, 6.75 ಇದೆ. 6.75 ಅರ್ಧ ಬಂದು ಎಲ್ಲಿಗೆ ಬರುತ್ತೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ. ನೋಡಿ ಇದಕ್ಕೆ ಒಂದು ಬಾಕ್ಸ್ ಅನ್ನು ಕ್ರಿಯೇಟ್ ಮಾಡ್ಕೋಬೇಕು. ನಮಗೆ ಟೋಟಲ್ ಬಂದು 2 ಬಾಕ್ಸ್ ಕ್ರಿಯೇಟ್ ಆಗಿದ್ದಾವೆ. ಇವಾಗ ನೋಡಿ ಇದು ಪರ್ಫೆಕ್ಟ್ ಮೆಥಡ್ ಇದ್ರೆ ನಿಮಗೆ ಸ್ಲೀವ್ ಕಟ್ ಮಾಡ್ಲಿಕ್ಕೋಸ್ಕರ. ಆನಂತರ ನೋಡಿ ಇವೆರಡು ಸೆಂಟ್ರಿಗೆ ಗ್ಯಾಪ್ ಹೈಟ್ ಏನಿದೆ ಇದ್ರ ಸೆಂಟ್ರಿಗೆ ಇನ್ನೂ ಒಂದು ಲೈನನ್ನು ಹಾಕೋಬೇಕು. ನೋಡಿ ಇದು 3.5 ಇಂಚ್ ಇಟ್ಟಿದ್ದೀವಿ. 3.5 ಅರ್ಧ ಬಂದು 1.25 ಇಂಚ್ ಆಗುತ್ತೆ. 1.25 ಇಂಚಿಗೆ ಇನ್ನೂ ಒಂದು ಲೈನನ್ನು ಹಾಕೊತಾ ಇದ್ದೀನಿ. ನೋಡಿ ನಮಗೆ ಈಸಿಯಾಗಿ ಇವಾಗ ಬಾಕ್ಸ್ ಅನ್ನೋದು ಕ್ರಿಯೇಟ್ ಆಗಿದೆ ಅಲ್ವಾ. ನೋಡಿ ಈ ಲೈನಿಂದ ಇಲ್ಲಿವರೆಗೂ ಈ ರೀತಿ ಒಂದು ಲೈನನ್ನು ಹಾಕೊಂಡ್ಬಿಡಿ. ನಮಗೆ ಇವಿಷ್ಟು ನೀವು ಕಾಲಮನ್ನು ಪ್ರತಿ ಒಂದು ಸ್ಲೀವಲ್ಲಿ ಹಾಕೋಬೇಕು ಸ್ನೇಹಿತರೆ. ಅದು ಹಾಕಿದ ನಂತರ ನೋಡಿ ಇದ್ರ ಸೆಂಟ್ರಿಗೆ ಇನ್ನೂ ಒಂದು ಲೈನನ್ನು ಹಾಕೊಂಡ್ಬಿಡಿ. 3.5 ಇಂಚ್ ಇದೆ, ಅದ್ರ ಸೆಂಟ್ರ್ ಬಂದು 1.25 ಇಂಚ್ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟು. ನೋಡಿ ನಿಮಗೆ ತುಂಬ ಈಸಿ ಮೆಥಡಲ್ಲಿ ನಿಮಗೆ ಗೊತ್ತಾಗುತ್ತೆ ಇವಾಗ ಸೇಪು ಎಷ್ಟು ಪರ್ಫೆಕ್ಟಾಗಿ ಬರ್ತಿದೆ ಅಂತೇಳಿ. ನೋಡಿ ಈ ಸ್ಕೇಲನ್ನು ನೀವು ತಗೊಂಡಾಗ ನಮಗೆ ನೋಡಿ ಈ ಸೆಂಟ್ರ್ ಲೈನ್ ಏನಿದೆ ನೋಡಿ, ಇಲ್ಲಿ ಸೆಂಟ್ರ್ ಲೈನ್ ಇದೆ ನೋಡಿ, ಈ ಬಾಕ್ಸ್ ಇದೆ ಟೋಟಲ್ ಬಾಕ್ಸ್ ಬಂದು ಇದು ಸೆಂಟ್ರಿಗೆ ಒಂದು ನೋಡಿ ಇಲ್ಲಿ ಮಾರ್ಕ್ ಬಂದಿದೆ. ಈ ಮಾರ್ಕಿಗೆ ಈ ಸ್ಕೇಲನ್ನು ಇಟ್ಟು ನೀವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇಷ್ಟು ಮಾರ್ಕ್ ಮಾಡ್ಕೊಂಡ ನಂತರ ಈ ಸ್ಕೇಲನ್ನು ನೋಡಿ ಇಲ್ಲಿಂದ 1/2 ಇಂಚು ಮೇಲ್ಗಡೆಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ಒಂದು ಸೇಪ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ ಈ ರೀತಿ ನಾವು ಈಸಿಯಾಗಿ ಇವಾಗ ಮಾರ್ಕ್ ಮಾಡ್ಕೊಂಡಿದ್ದೀವಿ. ನೋಡಿ ಇಲ್ಲಿ ಒಂದು ನಮಗೆ ಸರ್ಕಲ್ ಇದೆ ಅಲ್ಲ, ಇಲ್ಲಿಂದ 1/2 ಇಂಚು ಒಳಗಡೆಗೆ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಇಲ್ಲಿಂದ ಬಂದು ಈ ಲೈನ್ ಈ ಸೆಕೆಂಡ್ ನೋಡಿ ಈ ಬಾಕ್ಸ್ ಏನಿದೆ ಇಲ್ಲಿಂದ ಈ ಲೈನಿಂದ ಇದನ್ನು ಸ್ಕೇಲನ್ನು ಈ ರೀತಿ ಇಟ್ಕೊಂಡು ನೀವು ಹಾಗೆ ನೋಡಿ ಇದನ್ನು ಇವಾಗ ಕಂಟಿನ್ಯೂ ಮಾಡಿ ಇಲ್ಲಿವರೆಗೂ ಈ ಲೈನನ್ನು ಈ ರೀತಿ ನೀವು ಸ್ಕೇಲ್ ಇಟ್ಟು ಮಾರ್ಕ್ ಮಾಡ್ಕೊಂಡ್ರೆ ನೋಡಿ ನಮಗೆ ಪರ್ಫೆಕ್ಟಾಗಿ ಒಂದು ಸ್ಲೀವ್ ಶೇಪ್ ಅನ್ನೋದು ಬರುತ್ತೆ ಸ್ನೇಹಿತರೆ. ಈ ರೀತಿ ನೀವು ಪರ್ಫೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ರಿಂಕಲ್ಸು ಯಾವುದೇ ಪ್ರಾಬ್ಲಮ್ ಬರಲ್ಲ. ನೋಡಿ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ.
ನೋಡಿ ಇದರಲ್ಲಿ ಅದು ಬ್ಯಾಕ್ ಶೇಪು, ಇದರಲ್ಲಿ ಫ್ರಂಟ್ ಶೇಪ್ ಬರುತ್ತೆ ಸ್ಲೀವ್ದು. ನೋಡಿ ಪರ್ಫೆಕ್ಟ್ ಆಗಿ ನಮಗೆ ಸ್ಲೀವ್ ಅನ್ನೋದು ಕಟ್ ಮಾಡಿದೀವಿ. ಇವಾಗ ಈ ಶೇಪ್ ಬಂದ್ರೆ ಸ್ನೇಹಿತರೆ ನಿಮಗೆ ಸ್ಲೀವ್ ಅಲ್ಲಿ ಫ್ರಂಟ್ ಶೇಪ್ ಅಲ್ಲಿ ನೋಡಿ ಮಾರ್ಕ್ ಏನು ಉಳಿಯಲ್ಲ, ನಿಮಗೆ ಬಟ್ಟೆ ಏನು ಎಕ್ಸ್ಟ್ರಾ ಉಳಿಯಲ್ಲ, ರಿಂಕಲ್ಸ್ ಬರಲ್ಲ, ಯಾವುದೇ ಪ್ರಾಬ್ಲಮ್ ಕೂಡ ನಿಮಗೆ ಬರಲ್ಲ. ಈ ರೀತಿ ನೀವು ಸ್ಲೀವ್ ಅನ್ನ ಪರ್ಫೆಕ್ಟ್ ಆಗಿ ಕಟ್ ಮಾಡಿ ಯಾವುದೇ ಬ್ಲೌಸ್ ಮೆಜರ್ಮೆಂಟ್ಗೆ ಆಗಲಿ ನಿಮ್ಗೆ ಯಾವುದೇ ಸ್ಲೀವ್ ಆಗಲಿ. ಅನಂತರ ನೋಡಿ ನಾನು ಈ ಮೆಥಡ್ ಏನು ಹೇಳಿದ್ದೀನಿ ಸ್ನೇಹಿತರೆ, ನೀವು 5 ಇಂಚಿನ ಮೇಲಿನ ತೋಳಿಗೆ ನೀವು ಯೂಸ್ ಮಾಡಬೇಕು. 5 ಇಂಚು ಒಳಗಿರುತ್ತಲ್ಲ, 4 ಇಂಚಿಂದ ಒಳಗಡೆಗೆ ಅವಕ್ಕೆ ಬೇರೆ ಮೆಥಡ್ ಬರುತ್ತೆ ಸ್ನೇಹಿತರೆ. ಹಾಗಾಗಿ ನೋಡಿ ನೀವು 5 ಇಂಚಿಂದ ಮೇಲ್ಗಡೆ ಎಷ್ಟು ಮೆಜರ್ಮೆಂಟ್ ಎಷ್ಟು ಲೆಂತ್ ತಗೊಂಡು ಸ್ಲೀವನ್ನ ನೀವು ಈ ರೀತಿ ನೀವು ಫಾಲೋ ಮಾಡಿ ನಿಮ್ಗೆ 100% ಪಕ್ಕ ಬರುತ್ತೆ. ಇದು 5 ಇಂಚ್ ಒಳಗಡೆ ಇದಕ್ಕೆ ಟ್ರೈ ಮಾಡಿಬಿಡಿ, ಅದಕ್ಕೆ ಬೇರೆ ಥರ ಮೆಥಡ್ ಇರುತ್ತೆ ಸ್ನೇಹಿತರೆ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ.